This is very, very important. In exams, they are going to ask type 3 question. In cyclicity, there are 3 types of problem, right? Addition and subtraction, multiplication, and third one is base and index, type 3. Base and index. ಒಂದು ಪ್ರಾಬ್ಲಮ್ನ ಕರೆಕ್ಟ್ ಆಗಿ ನೋಡಿ ಎಕ್ಸಾಕ್ಟ್ ಆಗಿ ಯಾವ ತರ ಸಾಲ್ವ್ ಮಾಡ್ತೀನಿ ಅಂತ ಒಂದು ಗೊತ್ತಾದ್ರೆ ಇನ್ ಮಿಕ್ಕಿರೋದು ಉಳಿದಿರೋದೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಗಿವ್ ಯುವರ್ 100% ಅಟೆನ್ಷನ್ ಇಯರ್ ಫಾರ್ ದ ಫಸ್ಟ್ ಪ್ರಾಬ್ಲಮ್, ಯಾವ ತರ ಮಾಡೋದು ಅಂತ. ಓಕೆ, ನಾವು 2 ಪವರ್ ಏನೇ ಕೊಟ್ರು ಯಾವ ತರ ಕಂಡುಹಿಡಿಯೋದು, ಯೂನಿಟ್ ಡಿಜಿಟ್ ನ ಯಾವ ತರ ಕಂಡುಹಿಡಿಯೋದು. ಫಾರ್ ಎಕ್ಸಾಂಪಲ್ 2 ಪವರ್ 4 ಅಂತ ಕೊಟ್ರು ಅನ್ಕೊಳ್ಳಿ. 2 ಪವರ್ 4 ಅಂತಂದ್ರೆ ಆನ್ಸರ್ ಏನಪ್ಪಾ ಅಂದ್ರೆ 16. ಬಿಡಿ ಸ್ಥಾನದಲ್ಲಿ ಏನ್ ಬಂತು, 6 ಬಂದಿದೆ. ಓಕೆ, ನಾವು 22 ಪವರ್ 4 ಅಂತ ಕೊಟ್ರು ಅನ್ಕೊಳ್ಳಿ. ಓಕೆ, ಇಲ್ಲಿ ಈ ಕಡೆ ಸಂಖ್ಯೆನ ಏನಾದ್ರೂ ಕೊಡ್ಲಿ ಇದು, ಓಕೆನಾ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ, ಕೆಳಗಡೆ 2 ಇದೆ, ಇದಕ್ಕೂ 2 ಪವರ್ 4 ಇದೆ. ಸೊ ಅವಾಗ್ಲೂ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತಪ್ಪ ಅಂದ್ರೆ 6 ಬರುತ್ತೆ. ಬಟ್ ಇದ್ರದ್ದು ಆನ್ಸರ್ ದೊಡ್ಡದು ಬರ್ಬೋದು, ಇದ್ರದ್ದು ಆನ್ಸರ್ ಬರೀ 16 ಬರ್ಬೋದು. ಬಟ್ ಬಿಡಿ ಸ್ಥಾನದಲ್ಲಿ ಎರಡು ಏನಾಗಿರುತ್ತಪ್ಪ ಅಂದ್ರೆ ಸೇಮ್ ಇರುತ್ತೆ. ಈಗ 2 ಪವರ್ 2 ಅಂದ್ರೆ ಎಷ್ಟು, 4. 102 ಪವರ್ 2 ಅಂತ ಹೇಳಿದೆ ಅನ್ಕೊಳ್ಳಿ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಕೇಳಿದ್ರೆ ಇಷ್ಟ ಮಾತ್ರ ತಗೋಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಬೇಸ್ ಏನಾದ್ರೂ ಕೊಟ್ಟಿರ್ಲಿ, ಕೊನೆಗೆ 2 ಇದ್ದು ಪವರ್ ಎಷ್ಟೇ ಕೊಡ್ಲಿ, ಅದು 1 ಕೊಡ್ಲಿ, 10 ಕೊಡ್ಲಿ, 10 ಕೊಡ್ಲಿ, ಏನಾದ್ರೂ ಕೊಡ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಬಿಡಿ ಸ್ಥಾನದಲ್ಲಿ 2 ಇದ್ದು ಸಂಖ್ಯೆ ಯಾವ್ದಾದ್ರೂ ಇರ್ಲಿ. ಓಕೆ, ಈಗ ಇಷ್ಟು ಕೊಟ್ಟಿದ್ದಾರೆ ಅಂತಂತಂದ್ರೆ ನೀವು ಇಷ್ಟೆಲ್ಲ ಕಂಡುಹಿಡಿಯೋದ್ ಬೇಕಿಲ್ಲ. 2 ಪವರ್ 56 ಅಂತಂದ್ರೆ ಏನ್ ಬರುತ್ತೆ ಅಂತ ಕಂಡುಹಿಡ್ಕೊಂಡ್ರೆ ಸಾಕು. ಸೊ ಇದೇನಿದೆ 4,23,542 ಪವರ್ 56 ಇದೆ ಅಲ್ವಾ. ಇದನ್ನ ನೀವು ಎಷ್ಟು ಸರಿ ಗುಣಿಸ್ಬೇಕಾಗತ್ತೆ, 56 ಸಾರಿ ಗುಣಿಸ್ಬೇಕಾಗತ್ತೆ. ಗುಣಿಸಿದಾಗ ಒಂದು ಆನ್ಸರ್ ಬರುತ್ತೆ ದೊಡ್ಡದಾಗಿ. ಬಂದಾಗ ಇದೇನಿದೆ ಅಲ್ವಾ, ಸೊ ಇದೇನ್ ಬರುತ್ತೆ ಅಂದ್ರೆ 6 ಬರುತ್ತೆ ಬಿಡಿ ಸ್ಥಾನದಲ್ಲಿ. ಇದಕ್ಕೆ ಆನ್ಸರ್ ಹೆಂಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಹೇಳ್ತೀನಿ ಆಮೇಲೆ. 6 ಬರುತ್ತೆ. ಈ ಎಂಟೈರ್ ಆನ್ಸರ್ ಅಲ್ಲಿ ಕೊನೆಗೆ 6 ಬರುತ್ತೆ. 2 ಪವರ್ 56 ಅಂದ್ರೂ ಕೂಡ ಇದರಲ್ಲೂ ಒಂದು ಆನ್ಸರ್ ಬರುತ್ತೆ ಚಿಕ್ಕದಾಗಿ. ಇಲ್ಲಿನೂ ಏನಿರುತ್ತಪ್ಪ ಅಂದ್ರೆ 6 ಇರುತ್ತೆ. ಅಂದ್ರೆ ಇಲ್ಲಿ ಕೆಳಗಡೆ 2 ಕೊಟ್ಟು ಪವರ್ ಏನೇ ಕೊಟ್ರು ಕೂಡ ಯಾವ ತರ ಬಿಡಿ ಸ್ಥಾನದಲ್ಲಿ ಅಂಕಿ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. 2ಗೆ ಮಾತ್ರ. 3 ಕೊಟ್ಟಾಗ ಯಾವ ತರ ಬೇರೆ ಇರುತ್ತೆ, 4ಗೆ ಬೇರೆ ಇರುತ್ತೆ, 5ಗೆ ಬೇರೆ ಇರುತ್ತೆ. ಸೊ ಒಂದೊಂದು ನಂಬರ್ಗೆ, ಒಂದೊಂದು ಸಂಖ್ಯೆಗೆ ಪವರ್ ಕೊಟ್ಟಾಗ ಬೇರೆ ಬೇರೆ ತರ ಆನ್ಸರ್ಸ್ ಬರುತ್ತೆ. ಓಕೆ, ನಾವು ಲಿಸನ್ ಕೇರ್ಫುಲಿ ಫಸ್ಟ್ ಫಾರ್ 2, ಫಾರ್ ಬೇಸ್ 2. ಬೇಸ್ 2 ಅಂತಂತಂದ್ರೆ ಕೆಳಗಡೆ 2 ಇರುತ್ತೆ, ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಾದ್ರೂ ಇರ್ಬೋದು. ಈಗ 2 ಪವರ್ 1 ಅಂತ ಕೊಟ್ರು ಅನ್ಕೊಳ್ಳಿ. ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ, 2 ಬರುತ್ತೆ. ಈಗ 2 ಪವರ್ 2 ಅಂತ ಕೊಟ್ರು, ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ, 4. 2 ಪವರ್ 3 ಕೊಟ್ರು ಅನ್ಕೊಳ್ಳಿ, 8 ಬಿಡಿ ಸ್ಥಾನದಲ್ಲಿ. 2 ಇಂಟು 2 ಇಂಟು 2 ಅಂತ ಅರ್ಥ. ನಾವು 2 ಪವರ್ 4 16 ಬಿಡಿ ಸ್ಥಾನದಲ್ಲಿ ಏನ್ ಬಂತು, 6 ಬಂದಿದೆ. 6, 8, 4, 2. ಓಕೆ, ನೆಕ್ಸ್ಟ್ ಒಂದ್ ವೇಳೆ 2 ಪವರ್ 5 ಕೊಟ್ಟಿದ್ರು ಅನ್ಕೊಳ್ಳಿ, ಇದನ್ನ ಡಬಲ್ ಮಾಡಿ, 16ನ ಡಬಲ್ ಮಾಡಿದ್ರೆ ಎಷ್ಟು ಬರುತ್ತೆ, 32. ಓಕೆ, ನಾವು 2 ಪವರ್ 6 ಕೊಟ್ಟಿದ್ರು ಅನ್ಕೊಳ್ಳಿ, ಇದನ್ನ ಡಬಲ್ ಮಾಡಿ 64. ನೆಕ್ಸ್ಟ್ 2 ಪವರ್ 7 ಕೊಟ್ರು ಅನ್ಕೊಳ್ಳಿ, 128. ನಾವು 2 ಪವರ್ 8 ಕೊಟ್ರು ಅನ್ಕೊಳ್ಳಿ, 256. ನಾವು ಅಬ್ಸರ್ವ್ ಮಾಡಿ ಕೇರ್ಫುಲಿ, 2 ಪವರ್ ನಾನು ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದ್ದೀನಿ. ಬೇಸ್ ವ್ಯಾಲ್ಯೂ 2ಗೆ ಇಂಡೆಕ್ಸ್ ವ್ಯಾಲ್ಯೂನ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದೀನಿ. ಬಿಡಿ ಸ್ಥಾನದಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ 2, 4. ಸೊ ನೀವು 2 ಪವರ್ ಎಷ್ಟೇ ಆಗ್ತಾ ಹೋಗಿ, ಸೈಕಲ್ ಏನಾಗ್ತಾ ಇದೆ ಅಂತಂದ್ರೆ 2 ಬರುತ್ತೆ, 4 ಬರುತ್ತೆ, 8 ಬರುತ್ತೆ, 6 ಬರುತ್ತೆ. ಅದಾದ್ಮೇಲೆ ಮತ್ತೆ ಯಾವ್ದು ಬರ್ತಾ ಇದೆ, 2, 4, 8, 6, 2, 4, 8, 6. ಸೈಕಲ್ ಸುತ್ತಾ ಇದೆ, ಅಲ್ಲೇ ಸುತ್ತುತ್ತೆ. ಬಿಡಿ ಸ್ಥಾನದ ಅಂಕಿಗಳು ಯಾವ್ದ್ರ ಸುತ್ತುತ್ತಾ ಇದೆ ಅಂತಂದ್ರೆ 2 ಪವರ್ 2, 4, 8, 6, 2, 4, 8, 6. 2 ಪವರ್ ಏನೇ ಕೊಟ್ರು ಕೂಡ
ಓಕೆನಾ. ಫಾರ್ ಬೇಸ್ ವ್ಯಾಲ್ಯೂ 2 ಎನಿ ಪವರ್ ಯು ಆರ್ ಗೋಯಿಂಗ್ ಟು ಗೆಟ್ ಯೂನಿಟ್ ಡಿಜಿಟ್ ಐದರ್ 2 ಆರ್ 4 ಆರ್ 8 ಆರ್ 6. ಇದು ಬಿಟ್ಟು ಬೇರೆದ್ ಬರಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ನೋಡಿ, ಫಸ್ಟ್ ಪವರ್ 1 ಪವರ್ ಕೊಟ್ಟಾಗ 2 ಬಂತು. ಇದು ಎಷ್ಟು ಪವರ್ ಕೊಟ್ಟಾಗ? 1 ಪವರ್ ಕೊಟ್ಟಾಗ. ಓಕೆನಾ. ಸೊ 2 ಪವರ್ 1 ಬಂದಾಗ 2 ಬಂತು. ನಾವು ನೆಕ್ಸ್ಟ್ 2 ಪವರ್ 2 ಇದ್ರೆ ಎಷ್ಟು ಬರುತ್ತೆ? 4. ನೆಕ್ಸ್ಟ್ 2 ಪವರ್ 3 ಇದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ನೆಕ್ಸ್ಟ್ 2 ಪವರ್ 4 16. ಹೌದಾ. ಸೊ 2 ಪವರ್ 4 ಈಸ್ 16 ಆರ್ 2 ಪವರ್ 0 ಈಸ್ 16. ಅದನ್ನ ಹೇಳ್ತೀನಿ ಯಾವ್ದಕ್ಕೆ ಅಂತಂದು. ಇದು ಒಂದು. ಹಾಗಾದ್ರೆ ಸೈಕಲ್ಲು ಈ ತರ ಸುತ್ತಾ ಇರುತ್ತೆ. ಏನಪ್ಪಾ ಈ ಸೈಕಲ್ ಅಂದ್ರೆ, ಫಸ್ಟ್ 2 ಬರುತ್ತೆ, 4 ಬರುತ್ತೆ ಬಿಡಿ ಸ್ಥಾನದಲ್ಲಿ, ಇಲ್ಲ ಅಂದ್ರೆ 8 ಬರುತ್ತೆ, ಇಲ್ಲ ಅಂದ್ರೆ 6 ಬರುತ್ತೆ ಅಂತ. 16 ಅಂತ ಬರಿಬೇಡಿ, 6 ಅಂತ ಬರೀರಿ. ಓಕೆನಾ. ಸೊ ಹಾಗಾದ್ರೆ ಕಂಡುಹಿಡಿಯೋದು ಹೇಗೆ ಸರ್ ನಾವು? ಈಗ 2 ಪವರ್ 4 ಆದ್ಮೇಲೆ ಮತ್ತೆ 2 ಪವರ್ 5ರಿಂದ ಸ್ಟಾರ್ಟ್ ಮಾಡಿದ್ರಿ ಅನ್ಕೊಳ್ಳಿ. ಓಕೆನಾ. ಮತ್ತೆ ಏನಾಗ್ತಾ ಇದೆ? 2 4 8 6. ಈಗ ನೆಕ್ಸ್ಟ್ ಮತ್ತೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? 2 ಪವರ್ 9ರಿಂದ 2 4 8 6, ಮತ್ತೆ 2 4 8 6. ಎಷ್ಟು ಪವರ್ ಆದ್ಮೇಲೆ, ಓಕೆನಾ, 2 ಪವರ್ ಎಷ್ಟು ಪವರ್ ಆದ್ಮೇಲೆ ಇದು ಚೇಂಜ್ ಆಗ್ತಾ ಹೋಗ್ತಿದೆ? 4 ಪವರ್ ಆದ್ಮೇಲೆ ಮತ್ತೆ ಸೈಕಲ್ ಏನಾಗ್ತಾ ಇದೆ? ಸುತ್ತಾ ಹೋಗ್ತಾ ಇದೆ. ಈ ತರ ಸುತ್ತುತ್ತಾ ಇದೆ. 2 4 8 6, 2 4 8 6, 2 4 8 6. ಅದಕ್ಕೆ ಕಾನ್ಸೆಪ್ಟ್ ನ ಸೈಕ್ಲಿಸಿಟಿ ಅಂತ ಇಟ್ಟಿರೋದು. ಸೈಕ್ಲಿಸಿಟಿ ಅಂತೇಳಿ ಹೆಡ್ಡಿಂಗ್ ಹೇಳಿದ್ದೆ ಅಲ್ವಾ. ಸೊ ದಿಸ್ ಇಸ್ ಕಾನ್ಸೆಪ್ಟ್ ಸೈಕ್ಲಿಸಿಟಿ. ಇದು ಯಾರಿಗೆ ಅರ್ಥ ಆಗಿಲ್ಲ ಈಗಲೇ ಕೇಳಿ, ಯಾಕಂದ್ರೆ ಇದು ಅರ್ಥ ಆಯ್ತು ಅಂದ್ರೆ ಇನ್ ಮುಗೀತು. ಇಷ್ಟು ಕಾನ್ಸೆಪ್ಟ್ ಅರ್ಥ ಆದ್ರೆ ಇನ್ನ ಓಕೆ. ನಾವ್ ಲಿಸನ್. ಈಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಹೌ ಟು ಸಾಲ್ವ್ ಒನ್. ಓಕೆ. ನಾವೀಗ ನಾರ್ಮಲ್ ಆಗಿ 2 ಪವರ್ ಅಂತ ಕೊಟ್ರು ಕೂಡ, ಇಲ್ಲ 12 ಪವರ್ ಅಂತ ಕೊಟ್ರು, ಇಲ್ಲ 22 ಪವರ್, 302 ಪವರ್, ಏನೇ ಕೊಡ್ಲಿ, ಇದನ್ನೆಲ್ಲ ನೀವು ಯಾವ ತರ ತಗೋಬೇಕಪ್ಪ ಅಂದ್ರೆ 2 ಪವರ್ 68 ಇದ್ದಂಗೆ ಇದು. ಇದು 2 ಪವರ್ 36 ಇದ್ದಂಗೆ. ಇದು 22 ಕೊಟ್ಟಿರ್ಲಿ, ಏನೇ ಕೊಟ್ಟಿರ್ಲಿ, ಕೆಳಗಡೆ ಏನಿದೆ? ಬೇಸು 2 ಇದೆ. ಸೊ 2 ಪವರ್ 24 ಅಂತ ಅರ್ಥ. ಇದಕ್ಕೆ 2 ಪವರ್ 45 ಅಂತ ಅರ್ಥ ಆಗ್ತಾ ಇದೆಯಾ? ಸೊ ನಾ ಎಕ್ಸಾಂಪಲ್ಸ್ ಮಾಡ್ಬೇಕಾದ್ರೆ, ಈಗ ಎಕ್ಸಾಂಪಲ್ಸ್ ಅಬ್ಸರ್ವ್ ಕೇರ್ಫುಲಿ. ನಾವು 2 ಪವರ್ 41 ಅಂತ ತಗೊಂಡೆ ಅನ್ಕೊಳ್ಳಿ. ಇದರ ಅರ್ಥ ಏನು? ಎರಡನ್ನ ಎಷ್ಟು ಸರಿ ಗುಣಿಸ್ಬೇಕು? 41 ಸರಿ ಗುಣಿಸ್ತೀರಾ. 41 ಸರಿ ಗುಣಿಸಿದ್ಮೇಲೆ ಒಂದು ಆನ್ಸರ್ ಬರುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ 2 ಇಂಟು 2 ಇಂಟು 2 ಅಪ್ ಟು 41 ಸರಿ ಗುಣಿಸಿದ್ರಿ, ಅವಾಗ ನಿಮ್ಗೆ ಒಂದು ಆನ್ಸರ್ ಬರುತ್ತೆ. ಇಲ್ಲಿ ಬಂದು ಇಲ್ಲಿ ಒಂದು ಇದು ಬರುತ್ತೆ. ನೀವ್ ಹಿಂಗ್ ಮಾಡ್ಕೋಬಹುದು. ಇದನ್ನ 41 ಸರಿ ಹಿಂಗ್ ಬರ್ಕೊಂಡು 2 2 4, ಮತ್ತೆ 4 2 8, 8 2 16, 6 ತಗೋತೀರಾ, ಮತ್ತೆ 6 2 12. ಹಿಂಗ್ 41 ಸರಿ ಮಾಡಿದ್ರೆ ಬರುತ್ತೆ. ನಾರ್ಮಲ್ ಗುಣಕಾರ ಮಾಡ್ತಾ ಇದ್ವಲ್ವಾ ನಾವು, ಇದ್ರಂಗ್ 41 ಸರಿ ಬರ್ಕೊಂಡು. ಬಟ್ ಟೈಮ್ ಏನಾಗುತ್ತೆ? ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನಾವು ವಾಟ್ ವಿ ನೀಡ್ ಟು ಡೂ, ಓಕೆ. ನಾವು ನಮಗೆ ಗೊತ್ತಿದೆ 2 ಪವರ್ 41 ಅಂತ ಇದೆ ಅಲ್ವಾ. ಸೊ ಬಿಡಿ ಸ್ಥಾನದಲ್ಲಿ 2 ಬರುತ್ತೆ, 4 ಬರುತ್ತೆ, 8 ಬರುತ್ತೆ, ಇಲ್ಲ ಅಂದ್ರೆ 6 ಬರುತ್ತೆ. ಎಷ್ಟು ಪವರ್ ಆದ್ಮೇಲೆ ಇದು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ? 4 ಪವರ್ ಆದ್ಮೇಲೆ ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಕೊಟ್ಟಿರುವಂತ ಪವರ್ ನ ಕೇರ್ಫುಲ್ ಆಗಿ ಕೇಳಿ, ಕೊಟ್ಟಿರುವಂತ ಪವರ್ ನ 4ರಿಂದ ಭಾಗಿಸಿ. ಯಾಕೆ 4ರಿಂದ ಭಾಗಿಸ್ಬೇಕು ಅಂತ ಹೇಳ್ತಾ ಇದೀನಿ ಅಂದ್ರೆ, ಆ ಸೈಕಲ್ ರಿಪೀಟ್ ಆಗ್ತಾ ಇದೆಯಲ್ವಾ. ದ ಸೈಕಲ್ ಇಸ್ ರಿಪೀಟಿಂಗ್ ಆಫ್ಟರ್ ಹೌ ಮೆನಿ ಪವರ್ಸ್? 4 ಪವರ್ಸ್. ಪ್ರತಿ 4 ಆದ್ಮೇಲೆ ರಿಪೀಟ್ ಆಗ್ತಾ ಇದೆ, ಅದಕ್ಕೆ 4ರಿಂದ ಭಾಗ ಮಾಡ್ತೀರಾ. ಓಕೆನಾ. ಸೊ 4 10 40, ಎಷ್ಟು ಉಳಿತು? 1. ಇದೇನ್ ಹೇಳುತ್ತಪ್ಪ ಅಂದ್ರೆ, ಈ ತರ 2 4 6 8 6 ಈ ತರ ಏನಿದೆ ಅಲ್ವಾ ಸೈಕಲ್, ಇದೇನ್ ಹೇಳುತ್ತೆ ಅಂದ್ರೆ 10 ಸರಿ ಬಂದಿದೆ ಅಂತ ಅರ್ಥ. 2 4 8 6, 2 4 8 6, 2 4 8 6. ಈ ತರ ಎಷ್ಟು ಸರಿ ಸುತ್ತಿದೆ ಸೈಕಲ್ ಅಂತಂದ್ರೆ 10 ಸರಿ ಸುತ್ತಿದೆ.
10 ಸರಿ ಸುತ್ತಿತ್ತು, ಕಂಪ್ಲೀಟ್ ಆಗೋಯ್ತು. ಇಲ್ಲಿ ಉಳಿದಿರೋದು ಏನ್ ಹೇಳುತ್ತಪ್ಪ ಅಂದ್ರೆ 11ನೇ ಸರಿಗೆ ಯಾವ ಜಾಗದಲ್ಲಿ ನಿಂತಿದೆ ಅಂತ ಹೇಳುತ್ತೆ. ಫಸ್ಟ್ ಜಾಗದಲ್ಲಿ ನಿಂತಿದೆ, 10 ಸರಿ ಸುತ್ತಬಿಟ್ಟ ಅವನು. ಓಕೆನಾ? ಆ ಸೈಕಲ್ ನ ಆ ಸರ್ಕಲ್ ಏನಿತ್ತಲ್ವಾ, ನಾನು 10 ಸರಿ 2 4 8 6 2 4 8 6 ಅಂತ ಎಣಿಸಾಯ್ತು. 11ನೇ ಸರಿಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ 1ನೇ ಜಾಗದಲ್ಲಿ ಇದ್ದೀನಿ. ಈಗ 1ನೇ ಜಾಗ ಅಂತಂದ್ರೆ ಇದು 1ನೇ ಜಾಗ ಇದ್ದಂಗೆ, ಇದು 2ನೇ ಜಾಗ, ಇದು 3ನೇ ಜಾಗ. ಓಕೆನಾ? 4ನೇ ಜಾಗ ಅಥವಾ 0 ಜಾಗ ಅಂತಂದ್ರೆ ಇದು. ಯಾಕಂದ್ರೆ ಸೈಕಲ್ ಎಲ್ಲಿ ಮುಗಿಯುತ್ತೋ ಅದನ್ನ ನಾವು 0 ಜಾಗ, ಇಲ್ಲಿಗೆ ಮುಗಿಯುತ್ತೆ ಹೌದಾ ಇಲ್ಲ, ಇಲ್ಲಿಗೆ ಮುಗೀತು ಅಂತ ಅದನ್ನ 0 ಜಾಗ ಅಥವಾ 4ನೇ ಜಾಗ ಅಂತ ಕರಿತೀವಿ. ಓಕೆನಾ? ಸೊ ಅವಾಗ ಹಾಗಾದ್ರೆ 1ನೇ ಜಾಗಕ್ಕೆ ನಾನು ನಿಂತಿದ್ದೀನಿ ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ? 2 ಬರುತ್ತೆ. 1ನೇ ಜಾಗ ಅಂತಂದ್ರೆ 2 ಅಂತ ಅರ್ಥ. ಈಗ ನೀವು ಹಂಗ್ ಮಾಡ್ಬಾರ್ದು, ಯಾವಾಗ್ಲೂ ಅದನ್ನ ನೋಡ್ತಾ ಮಾಡ್ಬಾರ್ದು. ಇದು ಏನಿದೆ ಅಲ್ವಾ, ಇದನ್ನ ಏನಂತ ಹೇಳ್ತೀವಪ್ಪ ಅಂತಂದ್ರೆ ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್. ಎಷ್ಟು ಸೈಕಲ್ ಕಂಪ್ಲೀಟ್ ಆಗಿದೆ, ಕಂಪ್ಲೀಟೆಡ್. ಓಕೆ, ನಾವು ದಿಸ್ ಒನ್. ನೆಕ್ಸ್ಟ್ ಸೈಕಲ್ ಸ್ಟ್ಯಾಂಡಿಂಗ್ ಪೊಸಿಷನ್. ನೆಕ್ಸ್ಟ್ ಸೈಕಲ್ ಯಾವ ಪೊಸಿಷನ್ ಅಲ್ಲಿ ನಿಂತಿದ್ದಾನೆ ಅಂತ, ಸ್ಟ್ಯಾಂಡಿಂಗ್ ಪೊಸಿಷನ್. ಸ್ಟ್ಯಾಂಡಿಂಗ್ ಪೊಸಿಷನ್ ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ 10 ರೌಂಡ್ ಸುತ್ತಿದ್ದಾನೆ, 11ನೇ ರೌಂಡ್ ಎಷ್ಟೇ ಜಾಗಕ್ಕಿದ್ದಾನೆ? 1ನೇ ಜಾಗಕ್ಕೆ. ನಮ್ಗೆ ಮೇನು ಎಷ್ಟು ರೌಂಡ್ ಸುತ್ತಿದಾನೆ ಅನ್ನೋದು ಬೇಕಾಗಿಲ್ಲ ಅಲ್ವಾ, ಯಾವ ಜಾಗಕ್ಕೆ ನಿಂತಿದ್ದಾನೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಕಂಡುಹಿಡಿಬೇಕಾಗಿರೋದು ಬಿಡಿಸ್ತಾನ ಅಲ್ವಾ. ಸೊ ಸೈಕಲ್ ಅದು ಸುತ್ತಿರೋದು ನಮ್ಗೇನ್ ಮ್ಯಾಟರ್ ಆಗಲ್ಲ. ಸೊ ಅದಕ್ಕೆ ಈ ಜಾಗ ಎಷ್ಟನೇ ಜಾಗಕ್ಕೆ ನಿಂತಿದ್ದಾನೆ ಅದನ್ನ ಮಾತ್ರ ತಗೊಳ್ಳಿ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಅರ್ಥ ಆಗ್ತಾ ಇದೆಯಾ? ಶೇಷ ಉಳಿದಾಗ ಅಷ್ಟಕ್ಕೆ ನಿಲ್ಸ್ಬೇಕು. ಸೊ ಹಾಗಾದ್ರೆ 1ನೇ ಜಾಗಕ್ಕೆ ಉಳಿದಿದೆ. ಈಗ 2 ಪವರ್ 41 ಇದೆ ಅಲ್ವಾ, 41 ತೆಗೆದ್ಬಿಡಿ. ತೆಗೆದ್ಬಿಟ್ಟು ಇದು ಯಾವ ಜಾಗದಲ್ಲಿ ನಿಂತಿದ್ದಾನಲ್ವಾ ಇದನ್ನ ಹಾಕಿ ನಂಬರು. ಈಗ 41 ತೆಗೆದ್ಬಿಟ್ಟು ಇದನ್ನೆಲ್ಲ ಹಾಕಿದ್ರೆ ಏನಾಗುತ್ತೆ ಹೇಳಿ? 2 ಪವರ್ 1 ಅಂದ್ರೆ 2 ಆನ್ಸರ್. ಅಂದ್ರೆ 2 ಪವರ್ 41 ಗುಣಿಸಿದಾಗ ಏನ್ ಬರುತ್ತೋ ಬಿಡಿ ಸ್ಥಾನದಲ್ಲಿ 2 ಪವರ್ 1 ಗುಣಿಸಿದ್ರು ಅದೇ ಬರುತ್ತೆ, ಸೇಮ್ ಆನ್ಸರ್ ಅಂತ ಅರ್ಥ. ಮತ್ತೆ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. ಈಗ 2 ಪವರ್ 402 ಅಂತ ಕೊಟ್ಟಿದ್ದೀನಿ. ಸೊ 12 ಪವರ್ 402 ಅಂದ್ರೂ ಒಂದೇ, 2 ಪವರ್ 402 ಅಂದ್ರೂ ಒಂದೇ, ಸೇಮ್ ಬರುತ್ತೆ ಆನ್ಸರ್ ಬಿಡಿ ಸ್ಥಾನದಲ್ಲಿ. ಹಾಗಾದ್ರೆ ಇಲ್ಲಿ ಬೇಸ್ 2 ಇದೆ, ಇಂಡೆಕ್ಸ್ ವ್ಯಾಲ್ಯೂ 402 ಇದೆ ಹೌದಾ. ನಾವು ವಾಟ್ ವಿ ಹ್ಯಾವ್ ಟು ಡೂ, 402 ನ ಎಷ್ಟಿಂದ ಡಿವೈಡ್ ಮಾಡಬೇಕು? 4 ಇಂದ. ದಯವಿಟ್ಟು 4 ಮಧ್ಯೆ ಕಲ್ತ್ಕೊಳ್ಳಿ, ಇದು ಮಾಡುವಾಗೆಲ್ಲ ಬರೀ 4 ಮಧ್ಯೆ ಬರುತ್ತೆ. ಸೊ ನಾವು 4 10 100 ತಗೊಂಡ್ಬಿಡಿ, 400. ಓಕೆನಾ? ಎಷ್ಟು ಉಳಿತು? 2 ಉಳಿತು. ಹಾಗಾದ್ರೆ ಸೈಕಲ್ ಎಷ್ಟು ಸುತ್ತಿದ್ದಾನೆ ಅಂತ ಅರ್ಥ? 100 ಸರಿ ಸುತ್ತಿದ್ದಾನೆ. ಸುತ್ತಾದ್ಮೇಲೆ ಎಷ್ಟನೇ ಜಾಗಕ್ಕೆ ನಿಂತಿದ್ದಾನೆ? 2ನೇ ಜಾಗ. ಇದನ್ನ ತೆಗೆದ್ಬಿಡಿ. ಈಗ 2 ಪವರ್ ಇದು ಏನಿರುತ್ತಲ್ಲ ಅದನ್ನ ಇಲ್ಲಿ ಹಾಕೊಳ್ಳಿ ಪವರ್ಗೆ. ಈಗ 2 ಪವರ್ 2. ಹಾಗಾದ್ರೆ ಆನ್ಸರ್ ಏನು? ಬಿಡಿ ಸ್ಥಾನದಲ್ಲಿ 4 ಬರುತ್ತೆ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ನಾವು ನೆಕ್ಸ್ಟ್ 49 ಇದೆ, 47 ಇದೆ. ನಾವು 47 ನ ಎಷ್ಟಿಂದ ಡಿವೈಡ್ ಮಾಡ್ತೀವಿ? 4 ಇಂದ. ಓಕೆ, 4 ಎಷ್ಟಿಂದ ಹೋಗುತ್ತೆ? 11 44. ಎಷ್ಟು ಉಳಿತು? 3. ಹಾಗಾದ್ರೆ 3 ಅಂತಂದ್ರೆ ಈ 3 ನ ಈ ಪವರ್ ತೆಗೆದ್ಬಿಡಿ. ಸೊ ನೀವು 122 ಪವರ್ ಅಂತ ಬರ್ಕೋಬೇಡಿ, ಅದ್ರ ಬದಲು ಏನಂತ ಬರ್ಕೋಬಹುದು? 2 ಪವರ್. 2 ಪವರ್ ಏನ್ ಬರೀತೀರಾ? 3. 2 ಪವರ್ 3 ಅಂತಂದ್ರೆ 8 is the unit place. ನೆಕ್ಸ್ಟ್ 108. ಓಕೆನಾ? 108 ಇದೆ. 108 ನ ಎಷ್ಟಿಂದ ಡಿವೈಡ್ ಮಾಡ್ತೀರಾ? 4 2 8 4 7 28. ಶೇಷ ಏನು ಉಳಿತು? 0. ನೋಡಿ, ಸೈಕಲ್ ಕರೆಕ್ಟ್ ಆಗಿ 27 ಸೈಕಲ್ ಸುತ್ತಿದ್ದಾನೆ.
ಬಟ್ ಯಾವ ಜಾಗದಲ್ಲಿ ನಿಂತಿಲ್ಲ, ಕರೆಕ್ಟ್ ಕೊನೆಗೆ ನಿಂತಿದ್ದಾನೆ ಅಂತ ಅರ್ಥ. ಕೊನೆಗೆ ಅಂತಂದ್ರೆ ಕೊನೆಗೆ ಎಲ್ಲಿ ನಿಲ್ತಾನೆ ಹೇಳಿ ಹೋಗ್ಬಿಟ್ಟು, ಯಾವ ನಂಬರ್ ಹತ್ರ ನಿಲ್ತಾನೆ? 6, ಹೌದಾ ಇಲ್ಲ? ಇದು ಸ್ಟಾರ್ಟಿಂಗು, ಇದು ಎಂಡಿಂಗ್. ಈಸ್ ಗೋಯಿಂಗ್ ಟು ಸ್ಟ್ಯಾಂಡ್ ಹಿಯರ್. ಸೊ ವೆನ್ ಯು ಗೆಟ್ 0, ಯೂನಿಟ್ ಪ್ಲೇಸ್ ಏನಾಗಿರುತ್ತೆ? 6. ಓಕೆ, ವೆನ್ ಯು ಗೆಟ್ ರಿಮೈಂಡರ್ 1, 2 ಆಗಿರುತ್ತೆ. ವೆನ್ ಯು ಗೆಟ್ 2, 4 ಆಗಿರುತ್ತೆ. ವೆನ್ ಯು ಗೆಟ್ ರಿಮೈಂಡರ್ 3, ಯೂನಿಟ್ ಪ್ಲೇಸ್ ಈಸ್ 8. ಸೊ ಸರ್ ಒಂದ್ ವೇಳೆ ಶೇಷ 4 ಉಳಿದ್ರೆ ಹೆಂಗೆ? ಡೌಟ್ ಬರುತ್ತೆ ಕೆಲವರಿಗೆ. ಸಿಂಪಲ್ ಲಾಜಿಕ್ ತಿಳ್ಕೊಳ್ಳಿ. ಒಂದ್ ಸಂಖ್ಯೆ 1ರಿಂದ ಭಾಗಿಸಿದ್ರೆ ಶೇಷ 1 ಬರದೇ ಇಲ್ಲ. ಯಾಕೆ ಹೇಳಿ? 1ರಿಂದ ಯಾವ್ದಾದ್ರು ಒಂದ್ ಸಂಖ್ಯೆ ಭಾಗಿಸ್ತೀನಿ ಅನ್ಕೊಳ್ಳಿ, ಇಲ್ಲ 2 ತಗೊಂಡ್ಬಿಡ್ತೀನಿ. 2ರಿಂದ ಯಾವುದೇ ಸಂಖ್ಯೆ ನೀವು ಭಾಗಿಸಿ, 2 ಶೇಷ ಉಳಿಯಲ್ಲ. ಒಂದ್ ವೇಳೆ 2 ಉಳಿದ್ರೆ ಮತ್ತೆ 2 ಒಂದ್ಲೆ 2 ಹೋಗ್ಬಿಡುತ್ತಲ್ಲ. ಈಗ 2 ಉಳಿದಿದೆ ಅನ್ಕೊಳ್ಳಿ, 2ರಿಂದ ಭಾಗಿಸ್ತಾ ಇದೀನಿ, 2 ಉಳ್ದೈತೆ ಅನ್ಕೊಳ್ಳಿ, ಮತ್ತೆ ಇದು 2 ಒಂದ್ಲೆ 2 ಹೋಗುತ್ತಲ್ಲ, ಹೌದಾ ಇಲ್ಲ? ಸೊ ಈಗ 2ರಿಂದ ಭಾಗಿಸಿದಾಗ ಶೇಷ ಏನೇನ್ ಬರ್ತಾವಂದ್ರೆ 0 ಮತ್ತೆ 1 ಬರುತ್ತೆ ಅಷ್ಟೇ, 2ಕ್ಕಿಂತ ಕಡಿಮೆ ಇರೋ ನಂಬರ್. 3ರಿಂದ ಭಾಗಿಸಿದಾಗ ಯಾವ್ಯಾವ ಬರ್ತಾವಪ್ಪ ಅಂದ್ರೆ 0, 1, 2 ಇಷ್ಟು ಮಾತ್ರ ಬರ್ತವೆ. 4ರಿಂದ ಭಾಗಿಸಿದಾಗ ಶೇಷಗಳು ಏನ್ ಬರ್ತಾವಪ್ಪ ಅಂದ್ರೆ 0 ಬರುತ್ತೆ, 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ. 4 ಉಳಿಯಲ್ಲ. 4 ಉಳಿದ್ರೆ 4 ಒಂದೇ 4 ಹೋಗ್ಬಿಡುತ್ತೆ, ಮತ್ತೆ ಏನ್ ಬರುತ್ತೆ ಹೇಳಿ? 0ನೇ ಬಂದ್ಬಿಡುತ್ತೆ. ನಾವ್ ವೆನ್ ಯು ಡಿವೈಡ್ ಬೈ 5, ರಿಮೈಂಡರ್ ಏನೇನ್ ಬರ್ತವೆ? 1, 0, 1, 2, 3, 4. ಅದಕ್ಕೆ 4ರಿಂದ ಭಾಗ ಮಾಡ್ಬೇಕಾದಾಗ ನಿಮಗೆ ಡೌಟ್ ಬರ್ಬೋದು, ಸರ್ 4 ಉಳಿದ್ಬಿಟ್ರೆ ಏನ್ ತಗೋಬೇಕು ಬಿಡಿ ಸ್ಥಾನದಲ್ಲಿ? 4 ಉಳಿಯದೇ ಇಲ್ಲ. 4ರಿಂದ ಭಾಗ ಮಾಡಿದಾಗ ನಿಮ್ಗೆ ಶೇಷ ಉಳಿಯೋದು ಇಷ್ಟೇ. ಓಕೆನಾ? ಯಾವ್ದಾವ್ದು ಉಳಿಯುತ್ತೆ? 0 ಉಳಿದ್ರೆ 6 ತಗೋಬೇಕು, ಹೌದಾ? 0 ಉಳಿಬಹುದು. 1 ಉಳಿದ್ರೆ 2, 2 ಉಳಿದ್ರೆ 4, 3 ಉಳಿದ್ರೆ 8, 4 ಉಳಿಯೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ನಾವ್ ಐ ಆಮ್ ಗೋಯಿಂಗ್ ಟು ರೈಟ್ ಟೇಬಲ್. ಟೇಬಲ್ ಏನಪ್ಪಾ ಅಂತಂದ್ರೆ, ಓಕೆ, ರಿಮೈಂಡರ್ ಅಂಡ್ ಯೂನಿಟ್ ಪ್ಲೇಸ್. ಒಂದ್ ವೇಳೆ ಏನಾದ್ರೂ ರಿಮೈಂಡರ್ 0 ಉಳಿತು ಅಂದ್ರೆ, ಓಕೆನಾ? 0 ಉಳಿದ್ರೆ ನಾನು ಏನ್ ತಗೋಬೇಕು? 2 ಪವರ್ 4 ಅಥವಾ 0. ಸರ್ 2 ಪವರ್ 0 ಅಂತಂದ್ರೆ 1 ಅಲ್ವಾ ಸರ್ ಅಂತ ಕೇಳ್ಬೋದು ನೀವು, ಹೌದಾ ಇಲ್ಲ? 2 ಪವರ್ 4 ಪ್ಲೇಸ್ ಅಲ್ಲಿ ಇರೋದಕ್ಕೆ 0 ಬಂದ ತಗೋಬೇಕು ಅಂತ ಹೇಳ್ತಾ ಇರೋದು. ಓಕೆನಾ? ಸೊ ಇಲ್ಲಿ ಯೂನಿಟ್ ಪ್ಲೇಸ್ ಏನ್ ಬರುತ್ತೆ? 6. ಒಂದ್ ವೇಳೆ 1 ಬಂದ್ರೆ ಶೇಷ, ಅವಾಗ 2 ಪವರ್ 1 ಎಷ್ಟಾಗುತ್ತೆ? 2. ಒಂದ್ ವೇಳೆ ಶೇಷ ಏನಾದ್ರೂ 2 ಉಳಿತು ಅಂದ್ರೆ 2 ಪವರ್ 2 ಎಷ್ಟು? 4. ಒಂದ್ ವೇಳೆ ಶೇಷ, ಇಫ್ ದ ರಿಮೈಂಡರ್ ಇಸ್ 3, ಓಕೆ, ದೆನ್ 2 ಪವರ್ 3 ಇಸ್ 8. ನೀವು ಇಷ್ಟು ದೊಡ್ಡದಾಗ ಹಾಕೋಬೇಡಿ, ಚಿಕ್ಕದಾಗ ಹಾಕೊಳ್ಳಿ. ಓಕೆನಾ? ಸೊ ನಾವ್ I will take another example. 2 power 83, okay, now plus 2 power 114. ಈ ತರ ಕೇಳಿದ್ರೆ ಅನ್ಕೊಳ್ಳಿ, ಫಸ್ಟ್ ಇದಕ್ಕೆ ಬಿಡಿ ಸ್ಥಾನ ಕಂಡು ಹಿಡ್ಕೋಬೇಕು. ಫಸ್ಟ್ ಇದಕ್ ಬಿಡಿ ಸ್ಥಾನ, ಅದಾದ್ಮೇಲೆ ಇದಕ್ ಬಿಡಿ ಸ್ಥಾನ. ಓಕೆ, ನಾವು ಹೌ ಟು ಫೈಂಡ್ ಔಟ್? 83ನ ಎಷ್ಟಿಂದ ಡಿವೈಡ್ ಮಾಡ್ತೀರಾ? ಸ್ಟಾರ್ಟಿಂಗ್ ಈ ತರ ಮಾಡಿ, ಹೋಗ್ತಾ ಹೋಗ್ತಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕು. 24 80, ಇನ್ನೆಷ್ಟು ಉಳಿತು? 3 ಉಳಿತು. 3 ಅಂತಂದ್ರೆ 2 ಪವರ್ 3 ಆಗ್ಬೇಕು, ಇಲ್ಲಿ 3 ಬರಿಬಾರ್ದು. ಅರ್ಥ ಆಗ್ತಾ ಇದೆಯಾ? ಅದನ್ನ ನೆನ್ಪಿಟ್ಕೊಳ್ಳಿ. ನೀವು ಡೈರೆಕ್ಟ್ ಆಗಿ 3, ಇಲ್ಲಿ ಏನ್ ಉಳಿಯುತ್ತಲ್ಲ 20 80 ಆಯ್ತಾ? ಇಲ್ಲಿ 3 ಬರುತ್ತಲ್ಲ, ಈ 3 ಬರ್ದ್ ಬಿಡ್ತೀರಾ ಬಿಡಿ ಸ್ಥಾನ. ಹೋಗ್ತಾ ಹೋಗ್ತಾ ಅದು 3 ಬರೆಯೋದಲ್ಲ, ಈ ಪವರ್ ತೆಗೆದ್ಬಿಟ್ಟು ಈ 3ನ ಅಲ್ಲಿ ಬರಿಬೇಕು. ಬರ್ದಾದ್ಮೇಲೆ 2 ಪವರ್ 3 ಅಂದ್ರೆ ಆನ್ಸರ್ ಎಷ್ಟು? 8. ಸೊ ಬಿಡಿ ಸ್ಥಾನದಲ್ಲಿ 8 ಬರುತ್ತೆ ಫಸ್ಟ್ನೇದಕ್ಕೆ. ಇಲ್ಲಿ ಪ್ಲಸ್ ಇದೆ, ಹಂಗೆ ಇಡಿ. ಈಗ ಈ ಕಡೆ ಅದು 114ನ ಎಷ್ಟಿಂದ ಭಾಗ ಮಾಡ್ಬೇಕು? 4. 2 ಅಂಕೆ ಸಂಖ್ಯೆ ಕೊಟ್ಟಿದ್ರೆ ಹಿಂಗ್ ಮಾಡಿ, 3 ಅಂಕೆ ಸಂಖ್ಯೆ ಅಥವಾ 4 ಅಂಕೆ ಸಂಖ್ಯೆ ಕೊಟ್ಟಿದ್ರು ಅನ್ಕೊಳ್ಳಿ, ಪವರ್ ಹೆಂಗ್ ಮಾಡೋದು ಅಂತ ನೋಡಿ. 1 1 4 ಇದೆ, ಹೌದಾ ಇಲ್ಲ? 4ರಿಂದ ಭಾಗಿಸ್ತೀರಾ. 4 2 8, 3 4, 8 4 32. ಎಷ್ಟು ಉಳಿತು? 2. 4ರ ಭಾಗಾಕಾರದ ನಿಯಮ ಏನ್ ಹೇಳಿ? ಲಾಸ್ಟ್ 2 ಡಿಜಿಟ್ಸ್. ಅದಕ್ಕೆ 114 ತಗೋಬೇಡಿ, 3 ಅಂಕಿ ಕೊಟ್ಟಾಗ ಅಥವಾ 4 ಅಂಕಿ ಕೊಟ್ಟಾಗ, 5 ಅಂಕಿ ಕೊಟ್ಟಾಗ 3 ಅಂಕಿ ಅಷ್ಟು ತಗೋಬೇಡಿ ಭಾಗ ಮಾಡೋದಕ್ಕೆ. ಕೊನೆ 2 ಅಂಕಿ ಮಾತ್ರ ಭಾಗ ಮಾಡಿ ಸಾಕು.
14ನ್ನ 4ರಿಂದ ಭಾಗ ಮಾಡಿದಾಗ ಎಷ್ಟು ಉಳಿಯುತ್ತೆ? 4 ಮೂರ್ಲೆ ಎಷ್ಟು ಉಳಿತು? ಅದ್ ಮಾಡಿದ್ರು 2 ಉಳಿಯುತ್ತೆ, ಲಾಸ್ಟ್ 2 ಮಾಡಿದ್ರು ಅದೇ ಉಳಿಯುತ್ತೆ. ಸ್ಟೆಪ್ಸ್ ರೆಡ್ಯೂಸ್ ಮಾಡ್ತಾ ಹೋಗ್ತಾ ಇದೀನಿ ನಾನು. ಇಫ್ ಯು ಅಬ್ಸರ್ವಿಂಗ್ ಆರ್ ನಾಟ್, ಐ ಆಮ್ ರೆಡ್ಯೂಸಿಂಗ್ ಸ್ಟೆಪ್ಸ್ ನೌ ಒನ್ ಬೈ ಒನ್. ಓಕೆ, ಸೊ ನಾವು 14ನ್ನು 4ರಿಂದ ಭಾಗ ಮಾಡಿದ್ರೆ 4 ಮೂರ್ಲೆ 12, ಇವಾಗ್ಲೂ 2 ಉಳಿಯುತ್ತೆ. ಈಗ ನಾನು ಫಾರ್ ಸಪೋಸ್ ಹಾಗಾದ್ರೆ ಇಲ್ಲಿ 2 ಉಳಿಯುತ್ತೆ, 2 ಪವರ್ 2 ಅಂತಂದ್ರೆ ಎಷ್ಟು? 4. ಸೊ 8 ಪ್ಲಸ್ 4 ಎಷ್ಟಾಯ್ತು? 12ರಲ್ಲಿ ಬಿಡಿಸ್ತಾನೆ ಏನಿದೆ? 2. ನೆಕ್ಸ್ಟ್, ಈ ನಂಬರ್ಸ್ ನಾನು ಹೆಚ್ಚು ಕಡಿಮೆ ಆಗ್ತಾ ಇರ್ತೀನಿ. ಹಿಂದ್ಗಡೆ 4 ಬಂದಿರುತ್ತೆ, ಇಲ್ಲಿನೂ 4 ಅಂತ ಬರ್ದಿರ್ತೀನಿ. ಓಕೆನಾ? ಅದನ್ನ ಅಬ್ಸರ್ವ್ ಮಾಡಕ್ ಹೋಗ್ಬೇಡಿ, ಅದ್ರ ಬಗ್ಗೆ ಫೋಕಸ್ ಮಾಡಕ್ ಹೋಗ್ಬೇಡಿ. ಓಕೆನಾ? ನಿಮ್ಗೆ ಗೊತ್ತಿದ್ರೆ ನೀವು ಸೀಕ್ವೆನ್ಸ್ ಆಗಿ ಹಾಕೊಂಡು ಹೋಗ್ತಾ ಇರಿ. ನಾನು ಕೆಲವು ಟೈಮ್ ನಂಬರ್ಸ್ ಅದೇ ಬರಿತಾ ಇರ್ತೀನಿ. ಓಕೆನಾ? ಸೊ ಈ ನಂಬರ್ಸ್ ಹೇಳ್ತಾ ಇರೋದು 1 2 3 4 ಅಂತ ಬರಿತೀನಲ್ಲ. ಓಕೆನಾ? ನಾವು 5 2 ಪವರ್ 802 ಇಂಟು 2 ಪವರ್ 1023 ಇಂಟು 2 ಪವರ್ ಬೇಡ 12 ಪವರ್ 406 ಅಂತ ಕೊಟ್ಟಿದ್ದೀನಿ. ಹಾಗಾದ್ರೆ ಅದಕ್ಕೆ ಆನ್ಸರ್ ಏನ್ ಬರುತ್ತೆ ಅಂತ ಕೇಳಿದ್ರೆ ಅನ್ಕೊಳ್ಳಿ. ಫಸ್ಟ್ ಇದಕ್ಕೆ ಕಂಡು ಹಿಡ್ಕೋಬೇಕು. ಇದು 3 ಅಂಕಿದ 2 ಅಂಕಿದ? 3 ಅಂಕಿದು. ಲಾಸ್ಟ್ 2 ಅಂಕಿ ಏನಿದೆ? 02. 02 4ರಿಂದ ಡಿವೈಡ್ ಆಗತ್ತಾ? ಆಗಲ್ಲ. ಬಟ್ ನಾವು ಕಂಡುಹಿಡಿಬೇಕಾಗಿರೋದು ಏನ್ ಬೇಕಪ್ಪ ಅಂದ್ರೆ ನನಗೆ ಶೇಷ ಬೇಕು, ಹೌದಾ ಇಲ್ಲ? ಸೊ ಭಾಗ ಮಾಡೋ ಸಂಖ್ಯೆಗಿಂತ ಭಾಗ ಆಗೋ ಸಂಖ್ಯೆ ಕಡಿಮೆ ಇದ್ರೆ ಅದೇ ಶೇಷ ಆಗಿರುತ್ತೆ. ಹಾಗಾದ್ರೆ 2ನ್ನ 4ರಿಂದ ಭಾಗ ಮಾಡ್ತೀರಾ ನೀವು. 4 0 0, ಏನ್ ಉಳಿತು? 2 ಉಳಿಯುತ್ತೆ. ಇದಕ್ಕಿಂತ ಇದು ಕಡಿಮೆ ಇದ್ರೆ ಶೇಷ ಏನ್ ಉಳಿಯುತ್ತಪ್ಪ ಅಂದ್ರೆ ಇದೇ ಉಳಿಯುತ್ತೆ ಅಂತ ತಗೋಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಭಾಗ ಮಾಡೋ ಸಂಖ್ಯೆ, ಓಕೆನಾ, ಭಾಗ ಆಗೋ ಸಂಖ್ಯೆಗಿಂತ ಹೆಚ್ಚಿದ್ರೆ ಇದೇ ಶೇಷ ಆಗಿರುತ್ತೆ. ಹಾಗಾದ್ರೆ ಸರಿ, ಇಲ್ಲಿ 802 ಯಾಕೆ ಭಾಗ ಮಾಡ್ಲಿಲ್ಲ ನೀವು? ಬರೀ 2ನೇ ಭಾಗ ಮಾಡ್ತೀರಲ್ಲ. ಭಾಗಾಕಾರದ ನಿಯಮ ಹೇಳ್ದೆ ನಾನು, ಡಿವಿಸಿಬಿಲಿಟಿ ರೂಲ್ಸ್ 4ರದು. ಕೊನೆ 2 ಅಂಕಿ ಚೆಕ್ ಮಾಡಿದ್ರೆ ಸಾಕು, 4ರಿಂದ ಹೋಗುತ್ತಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸೊ 02 ಉಳಿಯುತ್ತೆ. ಅದಕ್ಕೆ ಇದನ್ನ ಏನಂತ ಬರಿತೀನಿ ಅಂದ್ರೆ 2 ಉಳಿಯುತ್ತೆ. 2 ಪವರ್ 2. 2 ಪವರ್ 2 ಅಂತಂದ್ರೆ ಎಷ್ಟು? 4 ಇಸ್ ದ ಯೂನಿಟ್ ಡಿಜಿಟ್. ಇದಕ್ಕೆ 4 ಯೂನಿಟ್ ಡಿಜಿಟ್. ನೆಕ್ಸ್ಟ್ ಇಲ್ಲಿ ಇಂಟು ಇದೆ, ಇಂಟು 23ನ್ನ ಇವೆರಡು ಮಾತ್ರ ತಗೊಳ್ಳಿ, ಒಟ್ಟು ಭಾಗ ಮಾಡಬೇಡಿ. 23 4 ಎಷ್ಟರಿಂದ ಹೋಗುತ್ತೆ? 4 5 20. ಎಷ್ಟು ಉಳಿತು? 3 ಉಳಿತು. ಅದಕ್ಕೆ 2 ಪವರ್ 3. 2 ಪವರ್ 3 ಅಂದ್ರೆ 8. ನೆಕ್ಸ್ಟ್ 06 ಇದೆ, ಲಾಸ್ಟ್ 2 ಡಿಜಿಟ್ಸ್. 06 ಅಂತಂದ್ರೆ 4 1 4, ಎಷ್ಟು ಉಳಿತು? 2. ನಾವು ಅಗೇನ್ 2 ಪವರ್ 2. ಓಕೆನಾ? 4. ನಾವು ಮಲ್ಟಿಪ್ಲೈ 8 4 32. 2 ಬಂತ, ಇವೆರಡು ಗುಣಿಸಿದಾಗ 32. ಮತ್ತೆ 2. 2 4 8. ಸೊ ಯೂನಿಟ್ ಡಿಜಿಟ್ ಈಸ್ 8. ಸ್ಟಾರ್ಟಿಂಗ್ ನಿಮ್ಗೆ ಈ ಸ್ಟೆಪ್ಸ್, ಇಷ್ಟು ಸ್ಟೆಪ್ಸ್ ತಗೊಳುತ್ತೆ, ಬಟ್ ಬೈ ಪ್ರಾಕ್ಟೀಸ್ ಇಮಿಡಿಯೇಟ್ ಆಗಿ ಆನ್ಸರ್ ಬರ್ತಾ ಹೋಗುತ್ತೆ. ಕ್ಲಿಯರ್ ಆಗಿ ಅರ್ಥ ಆಯ್ತಾ?